ದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಹೋಗಬೇಕು, ಹೋಗಬಾರ್ದು, ಕರೆದಿಲ್ಲ, ಕರೀಬಾರ್ದು, ಕರೆದಿದ್ದಾರೆ, ಕರೆದ್ರೂ ಹೋಗೋದಿಲ್ಲ, ಇದು ತಾರಕಕ್ಕೇರಿದೆ. ಕಾಂಗ್ರೆಸ್ ನಾಯಕರು ಅಯೋಧ್ಯೆಗೆ ಹೋಗೋದಿಲ್ಲ ಅಂತ ನೇರವಾಗಿ ನಿನ್ನೆ ಹೇಳಿಬಿಟ್ಟಿದ್ದಾರೆ. ಈ ನಡುವೆ ಯಾರೆಲ್ಲ ಹೋಗ್ತೇನೆ, ನಮ್ಮದು ರಾಮ ಅಲ್ವಾ ಅಂತ ಹೇಳಿದವರು ಇದೇ ಕಾಂಗ್ರೆಸ್ 2 ದಿನಗಳ ಹಿಂದೆ ಟ್ವೀಟ್ ಮಾಡಿತ್ತು, ನಾವೇ ರಾಮನನ್ನು ಇಡೀ ದೇಶಾದ್ಯಂತ ಕಟ್ಟಿದ್ದು, ರಾಮ ದೇವಸ್ಥಾನ ಕಟ್ಟಿದ್ದು ರಾಜೀವ್ ಗಾಂಧಿ ಅಲ್ವಾ, ಶಿಲಾನ್ಯಾಸ ಮಾಡಿದ್ದು, VHPಗೆ ಅವಕಾಶ ಕೊಟ್ಟಿದ್ದು ರಾಜೀವ್ ಗಾಂಧಿ ಅಲ್ವಾ, ಬೀಗ ತೆಗೆದದ್ದು ರಾಜೀವ್ ಗಾಂಧಿ ಅಲ್ವಾ, ರಾಮಾಯಣವನ್ನು ಮನೆಗಳಿಗೆ ಪ್ರಸಾರ ಮಾಡಿದ್ದು ಅಂತ ಹೇಳಿದಂಥ ಕಾಂಗ್ರೆಸ್ ನಿನ್ನೆ ಇಲ್ಲ, ನಾವು ಹೋಗೋದಿಲ್ಲ. ಯಾಕೆ ಅಂತಂದರೆ ಅದು BJP ಮತ್ತು RSS ಪ್ರೇರಿತ ರಾಜಕೀಯ ದುರುದ್ದೇಶ ಹೊಂದಿರುವಂಥ ರಾಮ ಮಂದಿರ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಇವತ್ತು ಕೂಡ ಅದು ಮುಂದುವರೆದಿದೆ. ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಿರೀಕ್ಷೆ ಹುಸಿಯಾಗಿಲ್ಲ. ಕಾಂಗ್ರೆಸ್ ಇಂಥದ್ದೇ ಏನೋ ಒಂದು ಮಾಡುತ್ತೆ ಎಂಬ ಗುಮಾನಿ ಇತ್ತು. ಅದು ಈಗ ಸತ್ಯವಾಗಿದೆ. ನಾವು ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅಂತ ಕೈಪಡೆ ನಾಯಕರು ಬಹಿರಂಗವಾಗಿ ಘೋಷಿಸಿಕೊಂಡಿದ್ದಾರೆ. ದೆಹಲಿ ನಾಯಕರ ಈ ಆದೇಶವನ್ನ ರಾಜ್ಯ ನಾಯಕರು ಪ್ರಸಾದದಂತೆ ಕಣ್ಗೊತ್ತಿ ಸ್ವೀಕರಿಸಿಕೊಂಡಿದ್ದಾರೆ. ಅವರು ಕೂಡ ಅಯೋಧ್ಯೆ ಕಡೆ ಕಣ್ಣೆತ್ತಿ ನೋಡಲ್ಲ ಅಂತಿದ್ದಾರೆ. ರಾಮನ ಬಗ್ಗೆ ಕಾಂಗ್ರೆಸ್ ಮಾಡ್ತಿರೋ ರಾಜಕೀಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟರು. ನಮ್ಮ ಪಕ್ಷ ತೀರ್ಮಾನವೇ ಅಂತಿಮ ತೀರ್ಮಾನ. ನಾವು ಪ್ರಭು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ನಾವು ಕೂಡ ಶ್ರೀರಾಮನ ಭಕ್ತರು ಎಂದರು. ನಾವು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇನೆ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೇ. ಶ್ರೀರಾಮ ಹಿಂದೂಗಳ ಆರಾಧ್ಯ ದೈವ. ನಾನು ರಾಮ ಭಕ್ತ ಎಂದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟರು. ವೈಯಕ್ತಿಕವಾಗಿ ಹೇಳೋದೇನು ಅಂದರೆ, ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ. ನಾನು ಶ್ರೀರಾಮ ಭಕ್ತ. ನಾವು ಶ್ರೀರಾಮನನ್ನು ಆರಾಧಿಸ್ತೀವಿ, ಅಲ್ಲ ಯೇಸುವನ್ನು ಗೌರವಿಸ್ತೀವಿ. ಆದರೆ ಈ ಬೇಜಿಯಪ್ಪನವ್ರ ಥರ ಧರ್ಮಗಳ ಮಧ್ಯೆ ಕಿತ್ತಾಟ ತಂದಿಡಕ್ಕೆ ನಾವು ಇದು ಮಾಡೋದು. ಕಾಂಗ್ರೆಸ್ ನಡೆ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಕಾಂಗ್ರೆಸ್ಸಿಗರು ಮಾತ್ರ ದೇಗುಲಕ್ಕೆ ಹೋಗಲ್ಲ, ಆದರೂ ರಾಮ ದೇವರು ಅಂತಿದ್ದಾರೆ. ನಾವು ಯಾಕೆ ಹೋಗ್ತಾ ಇಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಟ್ವೀಟ್ ಮುಖಾಂತರ ಅದಕ್ಕೊಂದು ಸಮರ್ಥನೆಯನ್ನು ಕೊಟ್ಟರು ಕೂಡ. ನಾನು ಮೊದಲೇ ಹೇಳಿದೆ, ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಸಂಪತ್ ರಾಯ್ ಅವರು ರಾಮ ಮಂದಿರ ರಮಾನಂದ ಪಂಥಕ್ಕೆ ಸೇರಿದ್ದು, ಶೈವರು ಮತ್ತು ಶಾಕ್ತರಿಗಲ್ಲ. 4 ದೊಡ್ಡ ಸ್ವಾಮೀಜಿಗಳು ಇಲ್ಲಿಗೆ ಬರ್ತಾ ಇಲ್ಲ ನೋಡಿ, ಅವರೇ ಬರ್ತಾ ಇಲ್ಲ, ಈ ರೀತಿ ಒಂದು ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಒಂದು ಟ್ವೀಟ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಮಾಹಿತಿ ಖಂಡಿತವಾಗ್ಲೂ ಕೊಡ್ತೀನಿ ಈ ಕರ್ನಾಟಕ ಪ್ರೈಮ್ ಟೈಮ್ನಲ್ಲೇ. ಇಲ್ಲಿ ಯಾಕೆ ಕಾಂಗ್ರೆಸ್ಸಿಗರು ಬರ್ತಾ ಇಲ್ಲ, ಹೋಗ್ತಾ ಇಲ್ಲ, BJPಗರು ಇದನ್ನು ಒಳ್ಳೆದಾಯ್ತು ಬಿಡಿ ಅಂತ ಯಾಕೆ ಹೇಳ್ಕೊತಾ ಇದ್ದಾರೆ ಅಂತಂದರೆ, ರಾಜಕೀಯವಂತೂ ಆಗ್ತಾ ಇದೆ ಎರಡೂ ಕಡೆಯಿಂದ, ಅದರಲ್ಲಿ 2 ಮಾತಿಲ್ಲ. ಅದರ ಜೊತೆಗೆ ರಾಮ ಮಂದಿರ ಕೂಡ ಆಗ್ತಾ ಇದೆ. ಅದು ಕೋಟ್ಯಾಂತರ ಹಿಂದೂಗಳ ಒಂದು ಕನಸು, ಅಲ್ಲಿ ರಾಮ ಮಂದಿರ ಆಗಬೇಕು ಅಂತೇಳಿ. ಯಾಕಂದರೆ ಅಲ್ಲಿ ರಾಮ ಮಂದಿರ ಇತ್ತು, ಅದಾದ ನಂತರ ಬಾಬರ್ನ ಸೇನಾಧಿಕಾರಿ ಮೀರ್ ಬಾಕಿ ಅದನ್ನು ಧ್ವಂಸಗೊಳಿಸಿದ. 500 ವರ್ಷಗಳಿಂದ ಅದಕ್ಕಾಗಿ ಹೋರಾಟ ಮಾಡಲಾಗ್ತಾ ಇತ್ತು. 1948ರ ತನಕ, ಅಂದರೆ ಕಳೆದ 500 ವರ್ಷಗಳಲ್ಲಿ ಅಲ್ಲಿ ಮುಸ್ಲಿಮರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಏಕಾಏಕಿ 1948ರಲ್ಲಿ ಅಲ್ಲಿ ರಾಮಲಲ್ಲಾನ ವಿಗ್ರಹ ಪ್ರತ್ಯಕ್ಷವಾಯಿತು ಅಂತೇಳಿ ಹಿಂದೂಗಳು, ಇಲ್ಲ ಹೊರಗಡೆಯಿಂದ ತಂದು ಬಿಡಲಾಯಿತು ಅಂತೇಳಿ ಮುಸ್ಲಿಮರು. ಅದಾದ ನಂತರ ಅಲ್ಲಿ ಮುಸ್ಲಿಮರು ಪ್ರಾರ್ಥನೆಯನ್ನು ಮಾಡಲಿಲ್ಲ. ಅದಾದ ನಂತರ ಆ ಮಂದಿರಕ್ಕೆ ಬೀಗವನ್ನು ಜಡಿಯಲಾಯಿತು. ಅದು ಕೋರ್ಟಲ್ಲಿತ್ತು. 1989ರಲ್ಲಿ ಫೈಜಾಬಾದ್ ಕೋರ್ಟ್ನಲ್ಲಿ ಆ ಬೀಗ ತೆರೆಯಬಹುದು ಅಂತೇಳಿ ಆದೇಶ ಬರುತ್ತೆ. 40 ನಿಮಿಷಗಳೊಳಗಾಗಿ ರಾಜೀವ್ ಗಾಂಧಿ ಅದಕ್ಕೆ ಓಪನ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಮತ್ತು ಶಿಲಾನ್ಯಾಸ ಕೂಡ ಮಾಡ್ತಾರೆ. ಇದೆಲ್ಲ ಓಕೆ, ಇದರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತೀನಿ. ಈಗ ಯಾಕೆ ಮಾಡ್ತಾ ಇಲ್ಲ? ನಿಮಗೊಂದು ಅಚ್ಚರಿಯಾದ ಫಲಿತಾಂಶ ಹೇಳ್ತೀನಿ. ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು, ಯಾರು ಇದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. 2004 ಮತ್ತು 2009ರಲ್ಲಿ 2004 ಮತ್ತು 2009ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. UPA 1, UPA 2. ಇದು UPA 2 ಅಧಿಕಾರಕ್ಕೆ ಬಂದಂಥ ಸಂದರ್ಭ. ಯಾರ ನೇತೃತ್ವದಲ್ಲಿ BJP ಎಲೆಕ್ಷನ್ಗೆ ಹೋಯ್ತು ಅಂತಂದರೆ, ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಎಲೆಕ್ಷನ್ಗೆ ಹೋದರೆ, ಲಾಲ್ ಕೃಷ್ಣ ಅಡ್ವಾಣಿ ಅವರ ನೇತೃತ್ವದಲ್ಲಿ BJP ಎಲೆಕ್ಷನ್ಗೆ ಹೋಯಿತು. ಆಗ BJPಗೆ ಸಿಕ್ಕಂಥ ಸೀಟು 543ರಲ್ಲಿ 116. ಕೇವಲ BJPಗೆ ಪ್ರಾಪ್ತವಾದಂಥ ವೋಟು ವೀಕ್ಷಕರೇ, ಇದು ವೆರಿ ಇಂಟ್ರೆಸ್ಟಿಂಗ್. 116. ಕಾಂಗ್ರೆಸ್ಗೆ ಎಷ್ಟು ಕಾಣ್ತಾ ಇದೆ ನಿಮಗೆ? 206.
ಪರ್ಸೆಂಟೇಜ್ ಆಫ್ ವೋಟ್ ನೋಡಿ, 2009ರಲ್ಲಿ ಬಿ ಜೆ ಪಿಗೆ ಕೇವಲ 18% ವೋಟು, 100 ಜನರಲ್ಲಿ 18 ಜನ ವೋಟ್ ಹಾಕಿದ್ದಾರೆ ಅಂತ ಲೆಕ್ಕ. ಪರ್ಸೆಂಟೇಜ್ ಪೋಲಾದ ವೋಟಲ್ಲಿ 100 ಜನ ವೋಟ್ ಅಂದರೆ ಹಾಕಿರೋದು 60 ಜನ, 60 ಜನರಲ್ಲಿ 18 ಜನ ಹಾಕಿದ್ದಾರೆ ಅಂತ. 2009ರಲ್ಲಿ 58% ವೋಟ್ ಆಗಿದೆ. 58 ಜನರಲ್ಲಿ 18 ಜನ ವೋಟ್ ಹಾಕಿದ್ದಾರೆ. ಕಾಂಗ್ರೆಸ್ಗೆ ಎಷ್ಟು ಜನ ವೋಟ್ ಹಾಕಿದ್ದಾರೆ? ಓವರ್ ಆಲ್ 28.55%. ಈಗ ನೀವು ಕೆಳಗೆ ಬನ್ನಿ ಲಾಸ್ಟ್ಗೆ. 2009ರಲ್ಲಿ ಬಿ ಜೆ ಪಿಗೆ ಎಷ್ಟು ಕೋಟಿ ಜನ ವೋಟ್ ಹಾಕಿದ್ರು? ನಿಮಗೆ ಆಶ್ಚರ್ಯ ಆಗ್ಬೋದು. 7,84,00,000 ಜನ ವೋಟ್ ಹಾಕಿದ್ರು. ಕಾಂಗ್ರೆಸ್ಗೆ 2009ರಲ್ಲಿ 11 ಕೋಟಿ ಜನ ವೋಟ್ ಹಾಕಿದ್ರು. ಇದೀಗೇ ಇರಲಿ. ಈಗ 2014ರಲ್ಲಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾರೆ. ಕಾಂಗ್ರೆಸ್ನಿಂದ 2014ರಲ್ಲಿ ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಾರೆ. ಆಯಿತಾ? 2014ರಲ್ಲಿ ನೋಡಿ, ಎಲ್ಲಿದ್ದಂಥ ಬಿ ಜೆ ಪಿ 18% ಇದ್ದಂಥ ಬಿ ಜೆ ಪಿಯ ವೋಟ್ ಶೇರ್ 31%, 116 ಇದ್ದಂಥ ಬಿ ಜೆ ಪಿಯ ಸೀಟು 282, ಕೇವಲ 7.84 ಕೋಟಿ ಇದ್ದಂಥ ಬಿ ಜೆ ಪಿಗೆ ವೋಟ್ ಹಾಕಿದವರು 10 ಕೋಟಿ ಜಾಸ್ತಿ ಆಯಿತು. ಇದು ನರೇಂದ್ರ ಮೋದಿಯವರು ಎಂಟ್ರಿ ಕೊಟ್ಟ ನಂತರ ಆದಂತಹ ಮಹತ್ತರ ಬದಲಾವಣೆ. ಕಾಂಗ್ರೆಸ್ ಎಷ್ಟಿತ್ತು? 206 ಸೀಟ್ನಿಂದ 28.55% ವೋಟ್ ಇದ್ದದ್ದು 7ರಿಂದ 8% ವೋಟ್ ಕಡಿಮೆ ಆಯಿತು, 19.31% ಇಳಿಯಿತು. ಅಂದರೆ 2014ರ ಚುನಾವಣೆಯಲ್ಲಿ ಬಿ ಜೆ ಪಿಗೆ ವೋಟ್ ಹಾಕಿದವರ ಸಂಖ್ಯೆ 17 ಕೋಟಿ, ಕಾಂಗ್ರೆಸ್ಗೆ ವೋಟ್ ಹಾಕಿದವರ ಸಂಖ್ಯೆ 10 ಕೋಟಿ. 2009ಕ್ಕೆ ಹೋಲಿಸಿದರೆ ಕಾಂಗ್ರೆಸ್ಗೆ 1 ಕೋಟಿ ಜನ ಕಡಿಮೆ ವೋಟ್ ಹಾಕಿದ್ದಾರೆ, ಬಿ ಜೆ ಪಿಗೆ 10 ಕೋಟಿ ಜನ, 9.5 ಕೋಟಿ ಜನ ಜಾಸ್ತಿ ವೋಟ್ ಹಾಕಿದ್ದಾರೆ. ಈಗ 2019ಕ್ಕೆ ಬನ್ನಿ, ಇದೇ ಮಾರ್ಕ್. 31% ಇದ್ದಂಥ ಬಿ ಜೆ ಪಿ 37% ವೋಟ್ ಆಯಿತು. 282 ಇದ್ದಂಥ ಸೀಟು 303 ಆಯಿತು. 17 ಕೋಟಿ ಜನ ವೋಟ್ ಹಾಕಿದ್ದಂಥ ಬಿ ಜೆ ಪಿಗೆ 22 ಕೋಟಿ ಜನ ವೋಟ್ ಹಾಕಿದರು. 22 ಕೋಟಿ ಜನ. ಕಾಂಗ್ರೆಸ್ 19.31ರಿಂದ ಸ್ವಲ್ಪ ಜಾಸ್ತಿಯಾಗಿ 19.49, 44 ಸೀಟಿಂದ 52 ಸೀಟು. ಕಳೆದ ಬಾರಿ 10 ಕೋಟಿ ಜನ 11 ಕೋಟಿ ಈ ಬಾರಿ ವೋಟ್ ಹಾಕಿದ್ದಾರೆ, 1 ಕೋಟಿ ಜಾಸ್ತಿ ಆಗಿದೆ. ಈ ಲೆಕ್ಕಾಚಾರ ನಾನು ನಿಮ್ಗೆ ಯಾಕೆ ಅಂತ ಹೇಳ್ಬಿಡ್ತೀನಿ. 22 ಕೋಟಿ ಜನ ವೋಟ್ ಹಾಕಿದ್ದಾರೆ, 11 ಕೋಟಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಬೇರೆ ಎಲ್ಲ ಇದೆ, ಬೇರೆ ತುಂಬ ಜನ ಹಾಕಿದ್ದಾರೆ, ಇಲ್ಲ ಅಂತಲ್ಲ. ಅದರಲ್ಲೊಂದು 10 ಕೋಟಿ ತನಕ ಬರುತ್ತೆ, ಅದು ಲೆಕ್ಕಾಚಾರ ಬೇರೆ 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 ಪಾರ್ಟಿ, TMC, ಆಮೇಲೆ ದ್ರಾವಿಡ ಮುನ್ನೇತ್ರ ಕಳಗಂ ವಗೇರೆ ವಗೇರೆ. ಯಾಕೆ ರಾಮ ಮಂದಿರ ವಿಚಾರವನ್ನು ಇಷ್ಟು ಸೀರಿಯಸ್ ಆಗಿ ಹೋಗಬೇಕಾ ಅಂತ ಕಾಂಗ್ರೆಸ್ ಯಾಕೆ ಲೆಕ್ಕಾಚಾರ ಹಾಕತ್ತೆ ಅಂತಂದರೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ನಿಜವಾಗಲೂ ಮುಸ್ಲಿಂ ತುಷ್ಟೀಕರಣ ಆಗ್ತಾ ಇದೆಯಾ ನೋಡಿ. 11 ಕೋಟಿ 2009ರಲ್ಲಿ, 14ರಲ್ಲಿ 10 ಕೋಟಿ, ಮತ್ತೆ 2019ರಲ್ಲಿ 11 ಕೋಟಿ ಜನ ವೋಟ್ ಹಾಕಿದ್ದಾರೆ. ಲಾಸ್ಟಲ್ಲಿ ನಿಲ್ಲಿಸಿ 2019 ಇಲ್ಲೇ ನಿಲ್ಲಿಸಿ. ದೇಶದಲ್ಲಿ 25 ಕೋಟಿ ಮುಸ್ಲಿಮರಿದ್ದಾರೆ. ಆ ಮುಸ್ಲಿಮರ ಪೈಕಿ 15ರಿಂದ 16 ಕೋಟಿ ಜನರಿಗೆ ವೋಟಿಂಗ್ ರೈಟ್ಸ್ ಇದೆ. ಆ 16ರಿಂದ 15 ಕೋಟಿ ವೋಟರ್ಸ್, ಮುಸ್ಲಿಂ ವೋಟರ್ಸ್, ಅದರಲ್ಲಿ 8ರಿಂದ 9 ಕೋಟಿ ಅಥವಾ 10 ಕೋಟಿ ಅಥವಾ 11 ಕೋಟಿ ಜನ ವೋಟ್ ಹಾಕ್ತಾರೆ. ಆ 11ರಿಂದ 12 ಕೋಟಿ ಜನ ಏನು ವೋಟ್ ಹಾಕ್ತಾರೆ, ಅದರ ಅರ್ಧಕ್ಕರ್ಧ ವೋಟು ನಮಗೆ ಬೀಳುತ್ತೆ ಅನ್ನುವಂಥ ಖಾತರಿ ಕಾಂಗ್ರೆಸ್ಗಿದೆ. ಅಂದರೆ 6ರಿಂದ 7 ಕೋಟಿ. ಉಳಿದದ್ದು ಅಹಿಂದ ವೋಟ್ ಪ್ರಕಾರ ಅವರಿಗೆ ದಲಿತ ವೋಟ್ ಸಿಗುತ್ತೆ, ಹಿಂದುಳಿದ ವರ್ಗದ ವೋಟ್ ಸಿಗುತ್ತೆ, ಬೇರೆ ಬೇರೆ ವೋಟ್ ಸಿಗುತ್ತೆ, ಇಲ್ಲ ಅಂತಲ್ಲ, ಬೇರೆ ಬೇರೆ ದೊಡ್ಡ ಜಾತಿದು ಸಿಗುತ್ತೆ. ಆದರೆ ಬಹಳ ಪ್ರಮುಖವಾಗಿ 50% ಅವರಿಗೆ ಕಾನ್ಫಿಡೆನ್ಸ್ ಇರುವಂಥದ್ದು ಮುಸ್ಲಿಂ ವೋಟ್. ಆ ಮುಸ್ಲಿಂ ವೋಟ್ ಹೋಗಬಾರ್ದು, ಕೈಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ಯಾವಾಗ 2009ರಲ್ಲಿ, ಕೇವಲ 10 ವರ್ಷದ ಹಿಂದೆ 2009ರಲ್ಲಿ 7 ಕೋಟಿ ವೋಟ್ ಇದ್ದಂತಹ ಬಿ ಜೆ ಪಿ 22 ಕೋಟಿಗೆ ಬಂತಲ್ಲ, ಹೆಂಗೆ? ಯಾರು ವೋಟ್ ಹಾಕ್ತಿದ್ದಾರೆ? ಇದನ್ನು ಕಾಂಗ್ರೆಸ್ ಯಾಕೆ ಗಮನಿಸ್ತಾ ಇಲ್ಲ? ಈಗ ರಾಮ ಮಂದಿರ ವಿಚಾರಕ್ಕೆ ಇದೇ ಥರ ಮಾಡಿದಾಗ ಬಿ ಜೆ ಪಿಯಲ್ಲಿ ಅಥವಾ ಕಾಂಗ್ರೆಸ್ನಲ್ಲಿ ರಾಮ ಭಕ್ತರಿಲ್ವಾ? ಯಾಕೆ ಕಾಂಗ್ರೆಸ್ಗೆ ಪದೇ ಪದೇ ಮುಸ್ಲಿಂ ತುಷ್ಟೀಕರಣ, ಹಿಂದೂಗಳ ಬಗ್ಗೆ ನೀವು ಜಾಗೃತಿ ವಹಿಸ್ತಾ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅದನ್ನು ಕೂಡ ಹೇಳ್ತೀನಿ. ಅದಕ್ಕಿಂತ ಮೊದಲು ಪ್ರಹ್ಲಾದ್ ಜೋಶಿ, ಆರ್ ಅಶೋಕ್ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಈ ನಾವು ಅಯೋಧ್ಯೆಗೆ ಹೋಗೋದಿಲ್ಲ ಅನ್ನುವಂಥ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಮನಿಸೋಣ ಬನ್ನಿ. ಅಲ್ಪಸಂಖ್ಯಾತರ ಮತಕ್ಕಾಗಿ
ಬಹುಸಂಖ್ಯಾತರು ಶ್ರದ್ಧೆಯಿಂದ ನಂಬಿರುವಂಥ ರಾಮಾಯಣ ಮಹಾಭಾರತ ಸನಾತನ ಧರ್ಮವನ್ನು ಟೀಕೆ ಮಾಡೋದು, ವಿರೋಧ ಮಾಡೋದು, ಆ ದೃಷ್ಟಿಯಿಂದ ಅದೇ ಲೆಕ್ಕದಲ್ಲಿ, ಅದೇ ಫ್ರೇಮ್ವರ್ಕದಲ್ಲಿ ಇವತ್ತು ಈ ರಾಮ ಮಂದಿರ ಉದ್ಘಾಟನೆ ಆಹ್ವಾನವನ್ನು ತಿರಸ್ಕರಿಸಿದರೆ ನನಗೇನಿದೆ ಆಶ್ಚರ್ಯ ಆಗಿಲ್ಲ. ಸಿದ್ದರಾಮಯ್ಯನವರು ಅಷ್ಟೇ, ಮಸೀದಿಗೆ ಯಾಕೆ ಹೋಗಬೇಕು, ಮನೆಯಲ್ಲೇ ಅವರು ನಮಾಜ್ ಮಾಡ್ಬೋದಲ್ಲ, ಮಾಡಂಗಿದ್ರೆ ಸಿದ್ದರಾಮಯ್ಯನವರು ಕೂಡ ಮಸೀದಿಗೆ ಯಾಕೆ ಟೋಪಿ ಹಾಕ್ಕೊಂಡು ಹೋಗ್ಬೇಕು ಅಲ್ವಾ? ಬಕ್ರೀದ್ ಬಂದರೆ ಬಿರಿಯಾನಿ ತಿನ್ನೋಕೆ ಯಾಕೆ ಅಲ್ಲಿ ಹೋಗ್ಬೇಕು? ಮನೆಯಲ್ಲೇ ಬಿರಿಯಾನಿ ತಿನ್ಬೋದಲ್ಲ ಸಿದ್ದರಾಮಯ್ಯನವರು? ಹಲಾಲ್ ಕಟ್ಟಿಗೆ ಮಾತ್ರ ಅಲ್ಲಿ ಹೋಗ್ತೀರಾ, ಇಲ್ಲಿ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳ್ತೀರಾ. ಅದನ್ನು ಮನೆಯಲ್ಲೇ ಮಾಡಿ, ಯಾಕೆ ಮಸೀದಿಗೆ ಹೋಗ್ತೀರಾ? ಅವ್ರಿಗೊಂದು ನ್ಯಾಯ, ಹಿಂದೂಗಳಿಗೊಂದು ನ್ಯಾಯ, ಮುಸಲ್ಮಾನ್ರಿಗೊಂದು ನ್ಯಾಯನಾ? ಓಟ್ಗೋಸ್ಕರ ನೀವು ಇಷ್ಟು ನಾಟಕ ಆಡ್ತೀರಾ ಅಂತ ಯಾರು ಜನ ತಿಳ್ಕೊಂಡಿರ. ನಾಟಕ ಆಡೋ ಅಂತ ರಾಮಾಯಣ ಆಗೋಟಿದ್ದೀರ ನೀವು. ಅದರಿಂದ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಅವರು ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ದು ಬಹುತೇಕ ಅದು ಅನಿರೀಕ್ಷಿತ ಅಂತ ಅನಿಸೋದಿಲ್ಲ ನನಗೆ. ಶ್ರೀರಾಮ ಅನ್ನೋದೇ ಕಾಲ್ಪನಿಕ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟವರು ಕಾಂಗ್ರೆಸ್ನವರು. ಮತ್ತು ಶ್ರೀರಾಮ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡುವ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಸದನಕ್ಕೆ ಬಂದವರೇ ಕಾಂಗ್ರೆಸ್ನವರು, ಪುಣ್ಯಾತ್ಮರು. ಹಾಗಾಗಿ ಅವರ ಭಾವನೆಗಳು ಶ್ರೀರಾಮ ಮಂದಿರ ಆಗುವುದನ್ನು ಸಹಿಸಲಿಕ್ಕೆ ಆಗದಿರುವಂಥ ಮಾನಸಿಕತೆ. ಅಲ್ಲಿಂದ ಇಲ್ಲಿಯವರೆಗೆ ಅವರು ಮಾಡಿರುವಂಥ ನಡವಳಿಕೆಗಳನ್ನು ನೋಡಿ ಸಿದ್ದರಾಮಯ್ಯನವರು ಶ್ರೀರಾಮ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನುವಂಥ ಮಾನಸಿಕತೆಯಲ್ಲೇ ಇದ್ದರು. ಆದರೆ ದೇಶದಲ್ಲಿ ಆಯಾಯ ಕಾಲಘಟ್ಟದಲ್ಲಿ ವಿಚಾರಗಳು ಬದಲಾಗ್ತಾ ಹೋಗುತ್ತೆ. ರಾಜಕೀಯ ಉದ್ದೇಶಗಳು, ರಾಜಕೀಯ ಚರ್ಚಾ ವಿಷಯಗಳು ಬದಲಾಗ್ತಾ ಹೋಗುತ್ತೆ. ಇನ್ನೊಮ್ಮೆ 70ರಲ್ಲಿ ರೋಟಿ ಕಪಡ ಅವ್ರ ಮಖಾನ್ ಅನ್ನೋದೇ ಭಾಳ ದೊಡ್ಡದಾಗಿತ್ತು. ರೋಟಿ ಕಪಡ, ತಿನ್ನೋಕೆ ರೋಟಿ, ಹಾಕೋದಕ್ಕೆ ಬಟ್ಟೆ, ಇರೋದಕ್ಕೊಂದು ಸೂರು, ಅದನ್ನಿಟ್ಕೊಂಡು ಚುನಾವಣಾ ವಿಷಯವಾಗಿ ಹೋಗ್ತಾ ಇತ್ತು. ಕಾಲಕ್ರಮೇಣ ಅದು ಬದಲಾಗ್ತಾ ಇದೆ. 2 ದಿನಗಳ ಹಿಂದಷ್ಟೇ ರಾಮನನ್ನು ಮನೆ ಮನೆಗೆ ತಲುಪಿಸಿದವರು ನಾವು ಅಂತ ಕಾಂಗ್ರೆಸ್ ಟ್ವೀಟ್ ಮಾಡುತ್ತೆ. 2 ದಿನ ಕಳೆದ ನಂತರ ರಾಮ ಮಂದಿರ ಉದ್ಘಾಟನೆಗೆ ನಾವು ಹೋಗೋದಿಲ್ಲ, RSS ಮತ್ತು BJP ಪ್ರೇಣಿತ ಇದು ರಾಮ ಮಂದಿರ ಅಂತೇಳಿ ಹೇಳುತ್ತೆ. ಅದು ಅವರಿಗೆ ಹಕ್ಕಿದೆ, ಅವ್ರು ಹೇಳ್ತಾರೆ. ಆದರೆ ಒಂದು ದಿವಸ ನೀವು ರಾಮ ನಮ್ಮವನು ಅಂತ ಹೇಳ್ತೀರಿ, ಒಂದು ದಿವಸ ರಾಮನ ಮಂದಿರಕ್ಕೆ ನಾವು ಹೋಗೋದಿಲ್ಲ ಅಂತ ಹೇಳ್ತೀರಿ. ಈ ಪ್ರಮಾದಗಳು ಯಾಕಾಗತ್ತೆ? ಪ್ರಮಾದಗಳು ಈಗಲ್ಲ, 1951ರಿಂದ ಶುರುವಾಗಿ 2024 ತನಕ ಇಂಥ ಅನೇಕ ಪ್ರಮಾದಗಳನ್ನು ಮಾಡಿದ ಕಾರಣಕ್ಕಾಗಿ ಒಂದು ಕಾಲದಲ್ಲಿ ಬಲಿಷ್ಠ ಪಕ್ಷವಾಗಿದ್ದಂಥ 135 ವರ್ಷಗಳ ಇತಿಹಾಸವಿರುವಂತಹ, ಉಳುವವನೇ ಹೊಲದೊಡೆಯ ಅನ್ನುವಂಥ ಕಾನೂನು ತಂದಂತಹ, ಹಸಿರು ಕ್ರಾಂತಿ ತಂದಂತಹ ಪಕ್ಷ ಇವತ್ತು ಈ ಪರಿಸ್ಥಿತಿಗೆ ತಲುಪಿದೆ. ಆ ಪ್ರಮಾದಗಳು ಏನೇನು ಅವ್ರು ಮಾಡಿದ್ದು?